ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಿಢೀರಂತ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ತೋತಾಪುರಿ ಮಾವಿನಕಾಯಿ, ಜೀರಿಗೆ ಮಾವಿನಕಾಯಿ ಅಥವಾ ಯಾವುದಾದ್ರೂ ಉಪ್ಪಿನಕಾಯಿ ಮಾವಿನಕಾಯಿ ತೊಗೊಳ್ಳೋಣಂತೆ. ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಮಾವಿನಕಾಯಿ ಗಟ್ಟಿ ಇರೋದ್ರಿಂದ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಬಂದರೂ ಪರವಾಗಿಲ್ಲ, ಆಮೇಲೆ ಉಪ್ಪಿನಕಾಯಿಗೆ ನಮ್ಗೆ ಹೆಂಗೆ ಬೇಕೋ ಕಟ್ ಮಾಡ್ಕೋಬೋದು. ಈ ರೀತಿ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣಂತೆ. ನಾನಿಲ್ಲಿ ಜೀರಿಗೆ ಮಾವಿನಕಾಯಿ ಅಂತ ಸಿಕ್ಕುತ್ತೆ, ಅದು ಫ್ರೆಶ್ ಆಗಿ ನಮ್ಗೆ ಗೊತ್ತಿರೋರು ತಂದು ಕೊಟ್ಟಿರೋದ್ರಿಂದ ಅದರೆಲ್ಲ ಹಾಕ್ತಾಯಿದ್ದೀನಿ. ಇದು ಸಿಪ್ಪೆ ಸ್ವಲ್ಪ ದಪ್ಪ ಇರೋದ್ರಿಂದ ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ. 3ರಿಂದ 3.5 kg ಮಾವಿನಕಾಯಿ ಸಿಕ್ಕಿತ್ತು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿಗೆ ಈ ಪದಾರ್ಥಗಳು ಬೇಕಾಗುತ್ತೆ, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಸಾಸಿವೆ, 2 ಸ್ಪೂನಷ್ಟು ಮೆಂತೆ, ಒಂದು 8ರಿಂದ 10 ಸ್ಪೂನಷ್ಟು ಖಾರದ ಪುಡಿ ಬೇಕಾಗುತ್ತೆ. ಇದು ನೀವು ನೋಡ್ಕೊಂಡು ಹಾಕ್ಕೋಬೋದು. ಆಮೇಲೆ 8ರಿಂದ 10 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಇಂಗು, 2 ಸೌಟಷ್ಟು ಎಣ್ಣೆ ಬೇಕಾಗುತ್ತೆ, ಮತ್ತು ಮಾವಿನಕಾಯಿ ಹೆಚ್ಚಿಟ್ಕೊಂಡಿರೋದು. ಸಾಸಿವೆ ಮತ್ತು ಮೆಂತೆನ ನಾವು ಫಸ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು ಸಣ್ಣ ಬಾಣಲಿ ಇಟ್ಟು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಕೆಂಬಣ್ಣ ಬರಬೇಕು. ಆಮೇಲೆ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿಬೇಕು. ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳೋಣಂತೆ. ಒಂದು 2 ನಿಮಿಷದಷ್ಟು ಡ್ರೈ ರೋಸ್ಟ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಈ ಥರ ಕಲರ್ ಬಂದಿರುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಇದನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣಂತೆ. ಈಗ ಮಾವಿನಕಾಯಿಗೆ ನಾವು ಇಟ್ಕೊಂಡಿದ್ದಂಥ ಉಪ್ಪು, ಖಾರದ ಪುಡಿ ಎಲ್ಲ ಸೇರಿಸ್ಕೋಬೇಕು. ಖಾರದ ಪುಡಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಫಸ್ಟ್ ಸೇರಿಸ್ಕೊಳ್ಳಿ, ಆಮೇಲೆ ಬೇಕಾದರೆ ಸ್ವಲ್ಪ ಖಾರ ಹಾಕ್ಕೋಬೋದು. ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿರೋ ಅಂಥ ಮೆಂತೆ ಸಾಸಿವೆ ಪೌಡ್ರ್ ಕೂಡ ಹಾಕ್ಕೊಳ್ಳಿ. ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಮತ್ತು ಇವಾಗ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳೋಣ. 1.5 ಸೌಟಷ್ಟು ಹಸಿ ಎಣ್ಣೆ ಸೇರಿಸ್ಕೋಬೇಕು. ಇದನ್ನೆಲ್ಲ ಈಗ ನೀಟಾಗಿ ಒಂದು ಸೌಟ್ ಇಟ್ಕೊಂಡು ಕಲಿಸ್ಕೋಬೇಕು. ಇದಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ, ಜಾಸ್ತಿ ಕೈ ಹಾಕಿದ್ರೆ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ. ಏನೇ ಇದ್ರೂ ಒದ್ದೆ ಇಲ್ದಲೇ ಇರೋವಂಥ ಸೌಟ್ ಇಟ್ಕೊಂಡು ನೀಟಾಗಿ ಕಲಸಿ. ಮತ್ತು ಪ್ಲಾಸ್ಟಿಕ್ ಡಬ್ಬ ಅಥವಾ ಗಾಜಿನದ್ರಲ್ಲಿ ಮಾಡಿಕೊಂಡ್ರೆ ಜಾಸ್ತಿ ಬಾಳಿಕೆ ಬರುತ್ತೆ. ಸ್ಟೀಲ್ ಪಾತ್ರೆಯಲ್ಲೆಲ್ಲ ಕಲಿಸ್ಕೊಂಡ್ರೆ ಬೇಗ ಹಾಳಾಗಿಬಿಡುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋ ಥರ ಕಲಿಸ್ಕೊಳ್ಳಿ. ಸುಲಭವಾಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಖಾರದ ಪುಡಿ, ಉಪ್ಪು ಎಲ್ಲನೂ. ಈಗ ಒಂದು ಒಗ್ಗರಣೆ ಮಾಡ್ಕೋಬೇಕು. ಒಂದು ಸೌಟಷ್ಟು ಎಣ್ಣೆಗೆ 2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣಂತೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೋಬೇಕು. ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಬೇಕು, ಅಲ್ಲಿ ತನಕ ಇದನ್ನು ಬಿಸಿ ಮಾಡೋಣ. ಸಾಸಿವೆ ಸಿಡಿದ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳೋಣಂತೆ. ಈ ಒಗ್ಗರಣೆನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಒಂದು 2ರಿಂದ 3 ನಿಮಿಷ ಆದಮೇಲೆ ಒಗ್ಗರಣೆ ತಣ್ಣಗಾಗುತ್ತಲ್ಲ, ಅದನ್ನೆಲ್ಲ ಇವಾಗ ಉಪ್ಪಿನಕಾಯಿ ಹಾಕ್ಕೊಂಡು ನೀಟಾಗಿ ಕಲಿಸ್ಬೇಕು. ಇದನ್ನು 8ರಿಂದ 10 ಅವರು ಏರ್ಟೈಟ್ ಕಂಟೈನರಲ್ಲಿ ಇಟ್ಟರೆ ಕ್ಲೀನಾಗಿ ಉಪ್ಪಿನಕಾಯಿ ಕೂಡ್ಕೊಳ್ಳುತ್ತೆ. ದಿನನಿತ್ಯದ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಸಣ್ಣ ಡಬ್ಬಿಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಮಿಕ್ಕಿರೋ ಉಪ್ಪಿನಕಾಯಿನ ಬೇರೆ ಬಾಕ್ಸಲ್ಲಿ ಇಟ್ಟು ಫ್ರಿಡ್ಜಲ್ಲಿ ಇಟ್ಟರೆ 10ರಿಂದ 12 ದಿವಸ ಈಸಿಯಾಗಿ ಬಾಳಿಕೆ ಬರುತ್ತೆ. ದಿಢೀರಾಗಿ ರೆಡಿ ಮಾಡ್ಕೊಳ್ಳೋ ಅಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಹೆಂಗೆ ಬಂತು ಅಂತ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.